ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ನಾವು ಕೂಡ ಆರಾಮದೇವೆ ನೋಡ್ರಿ. ನಾನು ಈಗ ಲಾಗ ಶುರು ಮಾಡತ್ತೆ ನೋಡ್ರಿ. ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ನಾ ಇಲ್ಲಿ ಜ್ವಾಳ ಗೋಧಿ ಹಸನು ಮಾಡತ್ತೇನೆ ರೀ. ನೋಡ್ರಿ ನಮ್ಮ ಗೋಧಿ ಎಷ್ಟು ಹೊಲಸದಾವು ನೋಡ್ರಿ, ಎಷ್ಟು ಹೊಲಸದೈತಿ. ಒಂದು 1.5 ತಾಸರ ಹಸನು ಮಾಡೇನಿ ನೋಡ್ರಿ. ಅಷ್ಟು ಹಸನು ಮಾಡ್ಬೇಕಾರೆ ರೀ ಒಂದು 10 ಸೇರು ಜ್ವಾಳ ಹಸನು ಮಾಡೇನಿ ರೀ. ಒಂದು 4 ಸೇರು ಗೋಧಿ ಹಸನು ಮಾಡೇನಿ ರೀ. ಜ್ವಾಳ ಏನು ಹಸನು ಅದಾವೆ ರೀ, ಅದ್ರ ಗೋಧಿನ ಭಾಳ ಹೊಲಸದಾವೆ ರೀ. ಗೋಧಿದ ಲೇಟ್ ಹಸನು ಮಾಡ್ಬೇಕಾರೆ ಅದಾದ್ಮ್ಯಾಗ ಬಂದು ಜಳಕ ಮಾಡಿ ರೊಟ್ಟಿ ಮಾಡೀನಿ ರೀ. ನಮ್ಮ ಮನೆಯವ್ರ ಹತ್ರ ಬಂದು ನಾಷ್ಟಾಗೆ ಬಂದು ಹೋದ್ರಿ. ಅವರು ನಾಷ್ಟಾಕಿನ ಮಾಡಿಲ್ಲ, ನನ್ನ ಹೋದ್ರಿ. ಅವ್ರು ನಾಷ್ಟ ಮಾಡಿದ್ದೀವಿ ರೀ ಅವಲಕ್ಕಿ, ಆದ್ರೆ ಅವ್ರು ತಿನ್ನಂಗಿಲ್ಲ ರೀ ಅದನ್ನು ನಾಷ್ಟ. ಊಟ ಅನ್ಬೇಕತ್ತಾರೆ, ಹಿಂಗಾಗಿ ರೊಟ್ಟಿ ಮಾಡಿ ಬರ್ತಾನಂತಂದು ಹೇಳಿ ಹೋದ್ರಿ ಅವರು ಅಂಗಡಿಗೆ. ನಾ ಜಳಕ ಮಾಡಿ ಬಂದು ರೊಟ್ಟಿ ಮಾಡತ್ತೇನೆ ರೀ. ನಮ್ಮ ತಂಗಿ ಅಷ್ಟ ಪಲ್ಯ ಅದು ಮಾಡಿದ್ದಿಡ್ರಿ ಅಕ್ಕಿ, ಪಲ್ಯ ಅನ್ನ ಸಾರು ಅದು. ಆಮ್ಯಾಗ ರೊಟ್ಟಿ ಮಾಡಿ ನಾನು ಹೋದ್ನಿ ರೀ ಅಂಗಡಿಗೆ ಬುತ್ತಿ ತೊಗೊಂಡು. ಹೋಗಿ ಬುತ್ತಿ ಕೊಟ್ಟು ಅಲ್ಲೊಂದು ಸ್ವಲ್ಪ ಅಂಗಡಿ ಅದು ಹಸನು ಮಾಡೋದೈತೆ ರೀ. ಕಬೋರ್ಡ್ ಅದು ಭಾಳ ಹೊಲಸು ಮಾಡಿದ್ರು ಅವರು. ಹಿಂಗಾಗಿ ಅದನ್ನೊಂದು ಸ್ವಲ್ಪ ಅಂಗಡಿ ಅದು ಹಸನು ಮಾಡಿ ಬನ್ರಿ. ಬಂದು ಅಂಗಡಿಯಿಂದ ಬರೋದ್ರಾಗ 2:30 ಅದು ಆಗಿತ್ತು ರೀ ಟೈಮ. ಬಂದು ಊಟ ಮಾಡೀನಿ ರೀ. ಊಟ ಮಾಡಿ ಅದಾದ್ಮ್ಯಾಗ ನಾಳೆ ಗಣಪತಿ ಪೂಜೆ ಐತೆ ತಂದು ಪೂಜೆದೆಲ್ಲ ಸಜ್ಜು ಮಾಡ್ಕೊಳಕತ್ತೀನಿ ರೀ. ನೋಡಿರಿ ಫ್ರೆಂಡ್ಸ, ನಾಳೆ ಗಣೇಶ ಹಬ್ಬ ಚಾಲು ಆತ್ರಿ. ನಾವು ಗಣೇಶ ಹಬ್ಬದ ದಿವಸ ಗಣೇಶ ಕುಂದ್ರೋ ದಿವಸ ಹಿಡ್ಕೊಂಡು 21 ದಿವಸ ಗಣೇಶನ ಪೂಜೆ ಮಾಡ್ತೀವಿ ರೀ. ಆವಾಗ 21 ದಿವಸ ಮಾಡ್ತೀವಿ ರೀ. ಇವು ರೇಷನ್ ಅಕ್ಕಿರಿ, ಇವನು 21 ಕಾಳು ತೊಗೋಬೇಕು ರೀ. ಇವು 21 ಕಾಳು ಅದಾವಂದ್ರೆ ರೀ, ಇಂಥವ 21 ದಿವಸ ಆಗ್ಬೇಕು ರೀ ಇವೆಲ್ಲ. ಇಷ್ಟೆಲ್ಲ ನಾ ಈಗ ಆರಿಸಿ ಇಟ್ಕೊಂಡೇನಿ ರೀ ಇವನ್ನ. ಯಾಕಂದ್ರೆ ಮುಂಜಾನೆ ಮಾಡೋದಿರ್ತೈತಿ ರೀ. 4-5:30 ಒಳಗಾಗಿ ಪೂಜೆ ಮುಗಿಸ್ಬೇಕು ರೀ. ಹಿಂಗಾಗಿ ಈ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೋಬೇಕು ರೀ ಇವನ್ನ. ಹಿಂಗಾಗಿ ನಾನು ಈಗ ರೆಡಿ ಮಾಡಿ ಇಟ್ಕೊಳ್ತೇನೆ ನೋಡಿರಿ. ಹಿಂಗೆ ಮಾಡಿಟ್ನಿ ನೋಡಿರಿ ಇವನ್ನ. ಈಗ ಒಂದೊಂದು ಚೀಟಿ ಒಳಗೆ 21 ಕಾಳು ಅದಾವೆ ರೀ. ಇಂಥವ 21 ಚೀಟಿ ಮಾಡಿಟ್ಟೇನಿ ರೀ. 21 ದಿವಸ ಬೇಕು ರೀ ಇವು. ಅದಕ್ಕಾಗಿ ಮಾಡಿಟ್ಟೇನಿ ರೀ ಇಷ್ಟ. ಇವನ್ನೆಲ್ಲ ಅಡ್ವಾನ್ಸನ್ನು ಮಾಡಿ ಇಟ್ಕೋಬೇಕು ರೀ. ಅಂದ್ರೆ ಬೆಳಕಾಗೋದ್ರಾಗ ಪೂಜೆ ಮಾಡಬೇಕಾಗಿರ್ತೈತೆ ರೀ ಅದನ್ನ. ಹಿಂಗಾಗಿ ಎಲ್ಲ ಅಡ್ವಾನ್ಸನ್ನು ರೆಡಿ ಮಾಡಿ ಇಟ್ಕೋಬೇಕು ರೀ. ಇವತ್ತು ಸಂಜೆನಾಗ ಮಾಡಿ ಇಟ್ಕೋಬೇಕು ರೀ. ನಾ ಹರ್ಯಾಕ ಪೂಜೆ ಮಾಡೋದೈತಂದ್ರೆ ಅಕ್ಷತೆ ಕಾಳು ರೆಡಿ ಮಾಡಿಟ್ನಿ ರೀ. ಇಟ್ಟಾದ್ಮ್ಯಾಗ ಅಲ್ಲಿ ಹೊಲಕ್ಕೆ ಹೋಗಿ ಪತ್ರಿ ತೊಗೊಂಬನ್ರಿ. ಬಿಲ್ಪತ್ರಿ ತಂದಿರ್ತಾರೆ ನೋಡ್ರಿ. ಇವಕ್ಕೆ ಬೆಲ್ಪತ್ರಿ ತಾರೆ ಬಿಲ್ಪತ್ರಿ ತಾರೆ ನೋಡ್ರಿ. ಅದು ಪತ್ರಿ ತೊಗೊಂಬನ್ರಿ. ಅದು 21 ದಳ ಬೇಕು ರೀ ಒಂದು ದಿವ್ಸಿಗೆ. ಹಿಂಗಾಗಿ ನಾ ಒಮ್ಮೆ ಫ್ರಿಜ್ನ್ಯಾಗ ಎಲ್ಲದ ಚಲೋ ತೆಗೆದು ಸೋಸಿಟ್ಕೊಂಡ್ರೆ ಆತಂದು ಒಮ್ಮೆ ತೊಗೊಂಬನ್ರಿ. ಒಂದಿಷ್ಟು ತೊಗೊಂಬಂದು ಅದನ್ನೆಲ್ಲ ಸೋಸಿಟ್ಕೊಳತ್ತೇನೆ ನೋಡ್ರಿ. ಅಲ್ಲಿ ಆ ಪತ್ರಿ ಕರಿಕೆ ಕೂಡ ತೊಗೊಂಬನ್ರಿ. ಆಮೇಲೆ 21 ಕೆಂಪು ಹೂ ಬೇಕು ರೀ. ಗಣಪತಿ ಕೆಂಪು ಅಂದ್ರೆ ಇಷ್ಟ ಆತ್ರಿ. ಹಿಂಗಾಗಿ ಉಳ್ದು ಯಾವ ಕಲರು ನಡೆಯಂಗಿಲ್ಲ ರೀ, ಬರೀ ಕೆಂಪು ಅಷ್ಟೇ ರೀ. ಹೂ ಯಾವುದಾದ್ರೂ ನಡಿತೈತೆ ರೀ, ಆದ್ರೆ ಹೂವಿನ ಕಲರ್ ಮಾತ್ರ ಕೆಂಪು ಇರ್ಬೇಕು ರೀ. 21 ಎಸಳು ಕರಿಕ್ರಿ, 21 ಎಸಳು ಪತ್ರಿ. ಆಮ್ಯಾಗ 21 ಎಳೆ ರೀಲ್ ದಾರದ ಹಂಗನೂಲ್ ಅತ್ತಾರ ನೋಡ್ರಿ. ಅದನ್ನ ಹಂಗನೂಲ್ 21 ಎಳೆ ಬೇಕು ರೀ. ಆಮ್ಯಾಗ 21 ಎಳೆ ದಾಸವಾಳ ಹೂ ಬೇಕು ರೀ. ಆಮ್ಯಾಗ 21 ಅಕ್ಕಿ ಅಕ್ಷತೆ ಕಾಳು ರೀ. ಇಷ್ಟು ಸೇರಿಸಿ 5 ಥರ ಸೇರಿ 21 ಆಗ್ಬೇಕು ರೀ. ಅವೆಲ್ಲ 5 ಥರ ಆಗ್ಬೇಕು ರೀ. ಮುಂಜಾನೆ ನಸ್ಕಿನ ಜಾವ ಲಘು ಎದ್ರಿ 5:30 ಅನ್ನೋದ್ರಾಗ ಪೂಜೆ ಮುಗಿಬೇಕು ರೀ. ಅದು ನಾಳೆ ನಸುಕಿನಾಗ ತೋರಿಸ್ತೇನೆ ರೀ ನಾ ಪೂಜೆ ಹೆಂಗೆ ಮಾಡೋದಂತ. ನೋಡಿರಿ, ನೀವು ಮಾಡಿರಿ ಯಾರು ಮಾಡೋರಿದ್ರೆ ಪೂಜೆ. ಒಂದು ಬುಟ್ಟಿ ಒಳಗೆ ಅಕ್ಕಿ ತೊಗೋಬೇಕು ರೀ. ಆ ಅಕ್ಕಿ ಒಳಗೆ ಗಣಪತಿನ ಇಡ್ಬೇಕು ರೀ. ಗಣಪತಿ ಇಲ್ಲಾಂದ್ರೆ ನಮ್ಮ ಮನ್ಯಾಗ ಒಂದು ಅಡಿಕೆ ಇಟ್ಟರು ನಡಿತೈತೆ ರೀ. ಕೆಂಪು ಅಡಿಕೆ ಇರ್ತಾರ, ರೂಢಿ ತುಂಬ ಅಡಿಕೆ, ಅವನ್ನಿಟ್ರು ನಡಿತೈತೆ ರೀ. ಆಮ್ಯಾಗ ಅದನ್ನ ಗಣಪತಿ ಹುಗಿಬೇಕು ರೀ. ಅಕ್ಕಿ ಒಳಗನ ಮುಚ್ಚಬೇಕು ರೀ ಒಂದು ಅರ್ಥ. ಅಂದ್ರೆ ಅದು 21 ದಿವಸ ಗಣಪತಿ ಅಳಿಗ್ಯಾಡಬಾರ್ದು, ಜಾಗ ಬಿಟ್ಟು ಅಳಿಗ್ಯಾಡಬಾರ್ದು ರೀ. ಅದಕ್ಕಾಗಿ ಈ ಒಂದು ಅರ್ಧ ಅಕ್ಕಿ ಒಳಗೆ ಮುಚ್ಚಿದ್ದು ಅಂದ್ರೆ ರೀ ಅದು ಅಳಿಗ್ಯಾಡಂಗಿಲ್ಲ ರೀ ಗಣಪತಿ. ಪೂಜೆನೂ ಭಾಳ ಸೂಕ್ಷ್ಮಲೇ ಮಾಡ್ಬೇಕು ರೀ. ಹಂಗೆ ಭಾಳ ಏನು ಇದು ಮಾಡಂಗಿಲ್ಲ ರೀ. ಅಂದ್ರೆ ಗಣಪತಿ 21 ದಿವಸ ಅಳಿಗ್ಯಾಡಂಗಿಲ್ಲ ರೀ ಅದು.